ಹಲೋ, ಇದೀಗ ತಾನೇ ನಾವು ಇಂಡಿಯಾ ಗೇಟಿಗೆ ಬಂದಿದ್ದೀವಿ. ಇಂಡಿಯಾ ಗೇಟಲ್ಲಿ ನೀವು ನೋಡ್ಬೋದು, ಒಂದು ಫೌಂಟನ್ ಇದೆ. ಇಂಡಿಯಾ ಗೇಟ್ ಇದು ಮುಖ್ಯ ದ್ವಾರ. ಮುಖ್ಯ ದ್ವಾರ ಏನು ನನ್ನ ಮಕ್ಕನೇ ಕಾಣ್ತಾ ಇದೆಯಾ? ಇದು ಮುಖ್ಯ ದ್ವಾರ ನೋಡ್ಬೋದು. ಇದು ಇಂಡಿಯಾ ಗೇಟ್. ಇಂಡಿಯಾ ಗೇಟಲ್ಲಿ ಫೌಂಟನ್ ಇದೆ. ಫೌಂಟನ್ನು ಈಗ ತೋರಿಸ್ತಾ ಇದ್ದೀನಿ. ಫೌಂಟನ್ನು ಈಗ ಊಟ ಮಾಡ್ಕೊಂಡ್ವಿ, ಬಂದುಬಿಟ್ಟು ಇಂಡಿಯಾ ಗೇಟ್ ನೋಡಿ. ಈಗ ಇಂಡಿಯಾ ಗೇಟ್ ಫೌಂಟನ್, ಇದು ಫೌಂಟನ್ ನೋಡಿದ್ದೀರಾ? ಇಲ್ಲಿ ಬಹಳ ಒಂದು ಸುಂದರವಾದ ವಾತಾವರಣ, ಭಾಳ ಚೆನ್ನಾಗಿದೆ. ಯಾವ ಥರ ನೀರು ಭಾಳ ಚೆನ್ನಾಗಿದೆ. ಸೊ ಹಾಗೆ ಕೆಲವು ವಿಚಾರಗಳು ಇಲ್ಲಿ ಮೆಮೊರೀಸ್. ಸಾವಿರಾರು ಜನ ಎಲ್ಲ ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರು ಒಂದು ನೇಮ್ಸ್ ಎಲ್ಲ ಇಲ್ಲಿ ಬರೆದಿದ್ದಾರೆ. ಯಾವುದ್ರ ಮೇಲೆ? ಅದೇ ಇದು ಇಂಡಿಯಾ ಗೇಟ್ ಮೇಲೆ. ಸೊ ನೀವು ನೋಡ್ಬೋದು, ಇಲ್ಲೊಂದು ಫೌಂಟನ್ನು, ಭಾರಿ ದೊಡ್ಡ ಫೌಂಟನ್ ಇದು ನೋಡಿ. ಇಲ್ಲೆಲ್ಲ ನೀವು ನೋಡ್ಬೋದು. ನೋಡಿದ್ರೆ ಎಲ್ಲ ನೀರಿನ ಫಾಲ್ಸ್ ಥರ ಮಾಡಿದ್ದಾರೆ. ಇದು ಆ್ಯಕ್ಚುಲಿಯಾಗಿ ಮುಂಚೆ ಏನು ಇರಲಿಲ್ಲ ಅಂತಾರೆ. ಈಗ ಮೋದಿ ಸಾಹೇಬರು ಬಂದ ಮೇಲೆ ಇವೆಲ್ಲನೂ ಭಾಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು ನೋಡಿ, ಹೀಗೆ ತೋರಿಸ್ತಾ ಇರ್ತೀನಿ. ನೀವು ಈ ಕಡೆಯಿಂದ ನೋಡಿ, ಹೀಗೆ ಹೋಗಿ ಈಗ ನೋಡಿ, ಅಲ್ಲಿ ಇವ್ರದ್ದಿದೆ. ಯಾವುದು? ಸುಭಾಷ್ ಚಂದ್ರ ಬೋಸ್ದು ಸ್ಟ್ಯಾಚ್ಯೂ ಇದೆ. ಸ್ಟ್ಯಾಚ್ಯೂ ನೋಡಿದ್ದೀರಾ? ಇದು ಪಾರ್ಕು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಏನು ಎಲ್ಲಿಲ್ಲ ಅಂದರೂ ಒಂದು 100 ಎಕರೆ ಇರ್ಬೋದಪ್ಪ. ಇದು 100 ಎಕರೆ ಜಾಗನ ಬಹಳ ಚೆನ್ನಾಗಿ ಎಲ್ಲ ಒಂದು ಡೀಟೇಲಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಇದು. ಆಮೇಲೆ ಇಲ್ಲಿ ಜನಗಳು ನೀವು ನೋಡ್ಬೋದು.